ಕನ್ನಡಕ್ಕೆ ಸವಾಲುಗಳಿವೆ, ಅದರ ಸಾವಿಲ್ಲ. ಇದು ಕನ್ನಡಕ್ಕೆ ಸವಾಲುಗಳಿವೆ, ಸಾವಿಲ್ಲ. ಕನ್ನಡಕ್ಕೆ ಸಾವಿರೋದಾದ್ರೆ 1000 ವರ್ಷ ಅದು ಬದುಕ್ತಾ ಇರ್ಲಿಲ್ಲ. ನಾನು ಯಾವಾಗಲೂ ಒಂದು ಮಾತನ್ನ ಮತ್ತೆ ಹೇಳ್ತೇನೆ, ಆಳಲು ಬಂದವರನ್ನ ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ ಅಂತೀನಿ ನಾನು. ಈಗ ಕುವೆಂಪು ಹೇಳ್ತಾರೆ, ರಾಜ ನುಡಿ ಎಂದೊಂದು, ರಾಷ್ಟ್ರ ನುಡಿ ಎಂದೊಂದು, ದೇವ ನುಡಿ ಎಂದೊಂದು, ಹತ್ತಿ ಜಗ್ಗಿ ನಿಟಿಲಿಂದು ಮುದಿಮೂಳೆ ಮುರಿಯುತ್ತಿದೆ ಕನ್ನಡಮ್ಮನ ಬೆನ್ನು ಬಳುಕಿ ಬಗ್ಗಿ ಅಂತ ಹೇಳಿದ್ರು. ಸಂಸ್ಥಾನ ಅನ್ನೋಂಥ ಹೆಸರಿನ ಈ ಯೂಟ್ಯೂಬ್ ವಾಹಿನಿ ಇದೆಯಲ್ಲ, ಇದಕ್ಕೆ ಎಲ್ಲ ಶುಭವನ್ನ ನಾನು ಕೋರ್ತೇನೆ. ವಿಶೇಷವಾಗಿ ಇದರ ನೇತೃತ್ವ ವಹಿಸಿರುವಂತ ಲಕ್ಷ್ಮೀಶ್ ಅವರು ನನಗೆ ಹೇಳಿದ ಪ್ರಕಾರ ಕರ್ನಾಟಕ, ಕನ್ನಡ, ಸಮಾಜದ ಆದರ್ಶಗಳು, ಇಂಥ ವಿಚಾರಗಳನ್ನ ಜನಗಳಿಗೆ ತಲುಪಿಸ್ಬೇಕು ಅನ್ನುವಂತ ಒಂದು ಸದುದ್ದೇಶವನ್ನ ಇವರು ಇಟ್ಕೊಂಡಿದ್ದಾರೆ. ಇವತ್ತು ವ್ಯಾಪಾರಿ ಮನೋಭಾವನೆ ಬಹಳ ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ನಾವೊಂದು ಆದರ್ಶ ಇಟ್ಕೊಂಡು ಹೋಗ್ತೀವಿ ಅನ್ನೋದಿದೆಯಲ್ಲ, ಸುದ್ದಿವಾಹಿನಿಗಳಲ್ಲಿ ನಿಜವಾಗೂ ಬಹಳ ವಿಶೇಷವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಲಕ್ಷ್ಮೀಶ್ ಅವರ ಈ ನೇತೃತ್ವದ ಸಂಸ್ಥಾನ ಎನ್ನುವ ಈ ಯೂಟ್ಯೂಬ್ ವಾಹಿನಿ ಇಂಥ ಕೆಲಸಗಳನ್ನ ಮತ್ತಷ್ಟು ಮಾಡ್ತಾ ಹೋಗಲಿ. ನಮ್ಮ ಜನ, ಕನ್ನಡದ ಜನ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ಈ ದೇಶದ ಒಳಗಡೆ ಉತ್ತಮವಾದಂಥ ಕೆಲಸಗಳಿಗೂ ಒಂದು ಅವಕಾಶ ಇದೆ, ಅವಕ್ಕೊಂದು ಸ್ಥಾನ ಇದೆ, ಭದ್ರತೆ ಇದೆ ಅನ್ನೋದನ್ನ ನಮ್ಮ ವೀಕ್ಷಕರು ಮುಖ್ಯವಾಗಿ ತೋರಿಸ್ಕೊಡ್ಬೇಕು. ಅಂಥದ್ದೊಂದು ಪ್ರತಿಫಲ ಸಂಸ್ಥಾನ ವಾಹಿನಿಗೆ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲ ಯಶಸ್ಸನ್ನು ಕೋರ್ತೇನೆ. ಸರ್, ಇಷ್ಟೆಲ್ಲ ಕೊಡುಗೆಗಳ ಮಧ್ಯೆ ನೀವೊಂದು ತುಂಬಾ ದೊಡ್ಡ ಯೋಚನೆ ಮಾಡಿ ಒಂದು ಯೋಜನೆಯನ್ನ ಕೈಗೆತ್ಕೊಂಡಿದ್ದೀರಾ ಅಂತ ಕೇಳ್ಪಟ್ವಿ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಸರ್. ಈಗ ನೀವು ನನ್ನ ಊರಿನ ಬಗ್ಗೆ ಮತ್ತು ನಾನು ಕೈಗೆತ್ಕೊಂಡಿರುವಂತ ಯೋಜನೆಗಳ ಬಗ್ಗೆ ತಾವು ಕೇಳಿದ್ರಿ. ನನಗೆ ಮೊದಲಿಂದಲೂ ನಾನು ಹುಟ್ಟಿದ ಊರಿನ ಬಗ್ಗೆ ಅಪಾರವಾದಂತ ಪ್ರೀತಿ. ಯಾಕೆಂದ್ರೆ ಊರು ನನಗೆ ಅನೇಕ ಪಾಠಗಳನ್ನು ಕಲಿಸಿದೆ. ಊರು ಸುಖವನ್ನು ಕೊಟ್ಟಿದೆ, ಸಂಕಟವನ್ನು ಕೊಟ್ಟಿದೆ. ಮನುಷ್ಯನ ಬದುಕಿದೆಯಲ್ಲ, ಅದು ಏಕಮುಖವಾಗಿರೋದಿಲ್ಲ. ಅದು ನಾವು ಬಹಳ ಸಂಭ್ರಮ ಪಡ್ತಿರುವಾಗ ನಮ್ಮ ಹಿಂದೆನೇ ಒಂದು ಸಂಕಟ ಬರ್ತಾ ಇರುತ್ತೆ. ಆ ಸಂಕಟ ಪಡ್ತಿರುವಾಗ ಇನ್ನೊಂದು ಸಂಭ್ರಮ ಬರುತ್ತೆ ಅಂತ ಆಸೆ ಇಟ್ಕೋಬೇಕಷ್ಟೇ ನಾವು. ಸೊ ಇದನ್ನ ನಾನು ಊರು ಕಲಿಸ್ಕೊಟ್ಟಿದೆ ನನಗೆ. ಹಾಗಾಗಿ ಆ ಊರಿಗೆ ಏನಾದ್ರು ಮಾಡಬೇಕು ಅನ್ನೋದು ಒಂದಿತ್ತು ನನಗೆ. ಸರ್ಕಾರದ ಕೆಲವು ನನಗೆ ಪರಿಚಯ ಇರುವಂತವ್ರು, ಯಾವುದೇ ಪಕ್ಷ, ಜನತಾ ಪಕ್ಷ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಇದ್ದ ಸಂದರ್ಭದಲ್ಲಿ ನನಗಿರೋ ಪರಿಚಯವನ್ನ ಬಳಸಿಕೊಂಡು ನಮ್ಮೂರಲ್ಲಿ 2 ಹಾಸ್ಟೆಲ್ ಮಾಡಿಸಿದ್ದೀನಿ. ಒಂದು ಹುಡುಗರಿಗೆ, ಇನ್ನೊಂದು ಹುಡುಗಿಯರಿಗೆ, ಹೆಣ್ಣು ಮಕ್ಕಳಿಗೆ 2 ಹಾಸ್ಟೆಲ್ ಮಾಡಿಸಿದ್ದೀನಿ. ಒಂದು ಸರ್ಕಾರಿ ಪ್ರೌಢಶಾಲೆ ಇದೆಯಲ್ಲ, ಅದು ನಮ್ಮೂರಿಗೆ ಮುಂಜೂರಾಗಿ ಅದನ್ನ ಎತ್ತಂಗಡಿ ಮಾಡಬೇಕು ಅಂತ ಇದ್ದ ಸಂದರ್ಭದಲ್ಲಿ ನಮ್ಮೂರಿನವರೆಲ್ಲ ಬಂದು ಕೇಳಿದಾಗ ಅದನ್ನು ಉಳಿಸ್ಕೊಟ್ಟಿದ್ದೀನಿ ನಾನು. ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಎಲ್ಲ ಮಾಡಿ. ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆ ಒಂದಿದೆ ನಮ್ಮಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅದರ ಕಟ್ಟಡ ಶಿಥಿಲವಾಗಿತ್ತು. ಹಿಂದೆ ಒಬ್ರು ಆರೋಗ್ಯ ಸಚಿವರಿದ್ರು, ಅವರನ್ನ ಸಂಪರ್ಕ ಮಾಡಿಬಿಟ್ಟು ಒಂದು ಹೊಸ ಕಟ್ಟಡವನ್ನು ಕಟ್ಟಿಸ್ಕೊಡೋವಾಗ ಮಾಡಿದ್ದೀನಿ. ನಮ್ಮೂರ ಹತ್ರನೇ ನಾವು ನನ್ನ ಅಣ್ಣ ಸ್ಥಾಪನೆ ಮಾಡಿದಂತ ಒಂದು ಆರೋಗ್ಯರಿ ಅಂತ ಹೇಳಿದೆ ನಾನು. ಟೂರಿಂಗ್ ಟಾಕೀಸ್ ಇತ್ತು ಅಂತ ಎಲ್ಲ ಹೇಳ್ತಾ ಇದ್ದೆ. ಅಲ್ಲಿ ಒಂದು ಹೈಸ್ಕೂಲ್ ನಡೆಸಿದ್ದಾರೆ ನನ್ನ ತಂಗಿ ಹೆಸರಲ್ಲಿ, ಅಮ್ಮಾಜಮ್ಮ ಅಂತ ನನ್ನ ತಂಗಿ, ಅಮ್ಮಾಜಿ ಪ್ರೌಢಶಾಲೆ ಅಂತ. ಅದಕ್ಕೆ ವಿದ್ಯಾರ್ಥಿಗಳು ಕಡಿಮೆ ಆಗ್ತಿದ್ರು. ಒಂದು ಹಾಸ್ಟೆಲ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟೆ, ಉಚಿತವಾದ್ದು. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ಎಷ್ಟು ಬಡತನ ಇದೆ ಅನ್ನೋದಕ್ಕೂ ಇದೇ ಒಂದು ಸಾಕ್ಷಿ. ಈ ವರ್ಷ ಆ ಹಾಸ್ಟೆಲಿಗೆ ರಾಯಚೂರು ಕಡೆಯಿಂದ 13 ಜನ ಬಂದು ಸೇರಿದ್ದಾರೆ ನಮ್ಮೂರಿಗೆ. ರಾಯಚೂರು ಎಲ್ಲಿದೆ ಲೆಕ್ಕ ಹಾಕಿ, ರಾಯಚೂರು ಎಲ್ಲಿದೆ, ಬರಗೂರು ಎಲ್ಲಿದೆ, ಅಲ್ಲಿಗೆ 13 ಜನ. ಅವ್ರನ್ನ ನೋಡ್ಬೇಕು ಅಂತಲೇ ಹೋದೆ ಮೊನ್ನೆ ಒಂದ್ಸರಿ, 1-2 ತಿಂಗಳಿಂದ. ಆ ಮಕ್ಕಳು ನೋಡ್ಬೇಕು, ಮಾತಾಡಿಸ್ಬೇಕು ಅಂತಲೇನೆ. ಸೊ ಇವೆಲ್ಲ ಮಾಡ್ತಾ ಇರುವಾಗ ಇನ್ನೊಂದು ಅನ್ನಿಸ್ತು ನನಗೆ, ಇದು ಸರ್ಕಾರದ ಸಹಾಯ ಪಡ್ಕೊಂಡು ಮಾಡಿದವು. ನಾನು ನಮ್ಮ ಸ್ನೇಹಿತರುಗಳಿಗೆ ಸೇರಿ ಏನಾದ್ರು ಮಾಡ್ಬೇಕಲ್ಲ. ನನ್ನ ಹೆಸರಲ್ಲಿ ನಮ್ಮ ಸ್ನೇಹಿತರುಗಳು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಾನು ಭಾಗಿ ಅಲ್ಲ, ಆದ್ರೆ ನನ್ನ ಮಗನನ್ನ, ಮೊದಲನೇ ಮಗನನ್ನ ಅದರಲ್ಲಿ ಒಂದು ಪದಾಧಿಕಾರಿ ಮಾಡ್ಕೊಂಡಿದ್ದಾರೆ ಅಷ್ಟೇನೆ. ಹಳ್ಳಿ ಮಕ್ಕಳು ಪ್ರತಿಭಾವಂತರಿದ್ದಾರೆ, ಯುವಕರು ಪ್ರತಿಭಾವಂತರಿದ್ದಾರೆ. ಅವರ ಪ್ರತಿಭೆಯ ಪ್ರಕಾಶನಕ್ಕೆ ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ನಿಸ್ತು ಬಂದು. ಅನೇಕರು KS IAS ಕಟ್ತಿರ್ತಾರೆ, ಅವ್ರಿಗೆ ಏನಾದ್ರೂ ಒಂದು ತರಬೇತಿ ಮಾಡಬೇಕು. ಅಧ್ಯಾಪಕರುಗಳ ಕಾರ್ಯಾಗಾರ ಮಾಡಬೇಕು. ಹಳ್ಳಿ ಮಕ್ಕಳಿಗೆ ಶಿಬಿರಗಳನ್ನು ಏರ್ಪಡಿಸ್ಬೇಕು, ಸಮ್ಮರ್ ಕ್ಯಾಂಪ್ಸ್ ಅಂದ್ರೆ ಬೇಸಿಗೆ ಶಿಬಿರಗಳನ್ನು ಏರ್ಪಡಿಸ್ಬೇಕು. ಅದ್ರ ಜೊತೆಗೆ ಹೊಸ ರೀತಿ ನಾಟಕಗಳನ್ನ ಅವ್ರಿಗೆ ಪರಿಚಯ ಮಾಡಿಸ್ಬೇಕು. ಯಾವ್ದಾದ್ರು ಉಪಯುಕ್ತವಾದ ಸಿನಿಮಾಗಳನ್ನು ತೋರಿಸ್ಬೇಕು. ಇಷ್ಟೆಲ್ಲ ಮಾಡುವ ಒಂದು ಕೇಂದ್ರ ಮಾಡಬೇಕು ಅಂತ ಹೇಳಿ ನಮ್ಮೂರಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರ ಅಂತ, ಬರಗೂರು ಸಾಂಸ್ಕೃತಿಕ ಕೇಂದ್ರ ಅಂತ ಇತ್ತೀಚೆಗೆ ಶುರು ಮಾಡಿದ್ದೀವಿ. ನಮ್ಮ ಟ್ರಸ್ಟ್ ಇಂದಾನೆ, ನಮ್ಮ ಸ್ನೇಹಿತರ ಟ್ರಸ್ಟ್ ಇಂದಾನೆ.
ಅಲ್ಲಿ ಒಂದು 2 ಅಂತಸ್ತಿನ ಒಂದು ಕಟ್ಟಡ ಕಟ್ಟಿಸ್ತಾ ಇದ್ದೀವಿ ನಾವು. ಕಟ್ಟಿಸ್ತಿದ್ದೀನಿ ಅಂತ ಹೇಳಲ್ಲ ನಾನು, ಕಟ್ಟಿಸ್ತಿದ್ದೇವೆ, ನಾವೆಲ್ಲ ಸೇರಿ ಕಟ್ಟಿಸ್ತಿದ್ದೇವೆ. ಬೇರೆ ಬೇರೆ ಕಡೆಯಿಂದ ಹಣ ಸಂಗ್ರಹ ಮಾಡಿ ಕಟ್ಟಿಸ್ತಿದ್ದೇವೆ. ಅದರಲ್ಲಿ ಒಂದು ಲೈಬ್ರರಿ ಇರುತ್ತೆ. ಲೈಬ್ರರಿ ಯಾರು ಬೇಕಾದ್ರೂ ಬಂದು ಓದ್ಕೊಂಡು ಹೋಗ್ಬೋದು. ಉಪಯುಕ್ತವಾದ ಒಂದು ಲೈಬ್ರರಿ ಮಾಡ್ತೇವೆ. ಇನ್ನೊಂದು ಒಂದು ಆಡಿಟೋರಿಯಂ ಇರುತ್ತೆ, ಅದು ಒಂದು ಸಭಾಂಗಣ ಇರುತ್ತೆ. ಆ ಸಭಾಂಗಣದಲ್ಲಿ ಕಾರ್ಯಾಗಾರ ಮಾಡ್ಬೋದು, ಸಿನಿಮಾ ತೋರಿಸ್ಬೋದು, ನಾಟಕ ಆಡ್ಬೋದು, ಇತ್ಯಾದಿ ಮಾಡ್ಬೋದು. ಜೊತೆಗೆ ತರಬೇತಿ ಮಾಡ್ಬೋದು KAS IAS ಇಂಥವ್ರಿಗೆ. ಒಟ್ಟಾರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲ ವಿಷಯಕ್ಕೂ ನಗರಕ್ಕೆ ಹುಡುಕೊಂಡು ಬರ್ಬೇಕಲ್ಲ, ಅದಲ್ದೇನೆ ಅಲ್ಲೇ ಸಿಗೋವಾಗ ಮಾಡಬೇಕು. ಒಂದು ಹೊಸ ಪೀಳಿಗೆಗೆ ಏನಾದರೂ ಒಂದು ಉತ್ತಮವಾದಂತ ಒಂದು ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಕೈಗೆತ್ಕೊಂಡಿದ್ದೇವೆ. ಈಗ ಕಟ್ಟಡ ಈಗ ನಿರ್ಮಾಣ ಆಗ್ತಾ ಇದೆ. ಅದೊಂದು 6 ತಿಂಗಳಲ್ಲಿ ಮುಗಿಬಹುದು. ಮುಗಿದ ತಕ್ಷಣ ನಾವು ಅಂದ್ಕೊಂಡಿರುವಂತ ಈ ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಹೋಗ್ತೇವೆ. ಇದೊಂದು ವಿನಮ್ರವಾಗಿ ನಾವು ಬೆಳೆದು ಬಂದಂತಹ ನೆಲಕ್ಕೆ ಸಲ್ಲಿಸ್ತಕ್ಕಂತಹ ಸೇವೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದ್ಭುತ ಸರ್. ಸರ್, ಕಡೆಯದಾಗಿ ನೀವು ಆಲ್ರೆಡಿ ಹೇಳಿದಿರಿ, ನನ್ನ ಭಾಷೆ ಕನ್ನಡ ಆಗ್ಲಿ, ಮತ್ತೆ ಕನ್ನಡಿಗರಿಗೆ ಆ ಶಕ್ತಿ ಇದ್ರೆ ಭಾಷೆ ಉಳ್ಕೊಳ್ಳುತ್ತೆ ಅಂತ. ಆದ್ರೂ ಕೂಡ ಸರ್, ಎಲ್ಲೋ ಒಂದು ಕಡೆ ಕನ್ನಡ ತುಂಬಾ ಮೂಲೆ ಗುಂಪಾಗ್ತಾ ಇದೆಯಾ, ಇಲ್ಲ ಒಂದಷ್ಟು ಬೆಳವಣಿಗೆಗೋಸ್ಕರ ಬೇರೆ ಏನಾದ್ರೂ ಹಾಗೆ ತುಳಿಬೋದಾ ಅನ್ನೋ ಒಂದು ಕಡೆ ಪ್ರಶ್ನೆ ನಿಮ್ಗೆ ಸರ್. ನಾನು ಯಾವಾಗಲೂ ಒಂದು ಮಾತನ್ನ ಮತ್ತೆ ಹೇಳ್ತೇನೆ, ಆಳಲು ಬಂದವರನ್ನ ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ ಅಂತೀನಿ ನಾನು. ಈಗ ಕುವೆಂಪು ಹೇಳ್ತಾರೆ, ರಾಜ ನುಡಿ ಎಂದೊಂದು, ರಾಷ್ಟ್ರ ನುಡಿ ಎಂದೊಂದು, ದೇವನುಡಿ ಎಂದೊಂದು, ಹತ್ತಿ ಜಗ್ಗಿ ನಿರಿ ನಿಟಿಲು ನಿಟಿಲಿಂದು ಮುದಿಮೂಳೆ ಮುರಿಯುತ್ತಿದೆ ಕನ್ನಡಮ್ಮನ ಬೆನ್ನು ಬಳುಕಿ ಬಗ್ಗಿ ಅಂತ ಹೇಳಿದ್ರು. ಒಂದು ರಾಜನುಡಿ ಇದೆ, ಒಂದು ರಾಷ್ಟ್ರ ನುಡಿ ಅಂತಾರೆ. ರಾಷ್ಟ್ರ ಭಾಷೆ ಅನ್ನೋದು ಯಾವುದೂ ಇಲ್ಲ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅದು. ಅದು ಒಂದು ಈ ದೇಶದ ಭಾಷೆ. ಹಾಗೇನೆ ದೇವನುಡಿ ಅಂತಾರೆ, ಸಂಸ್ಕೃತನ, ಇವೆಲ್ಲ ಇವೆ. ಇಂಗ್ಲಿಷು, ಹಿಂದಿ, ಸಂಸ್ಕೃತ ಇವೆಲ್ಲ ಕನ್ನಡದಕ್ಕೆ ಧಕ್ಕೆ ತರತಕ್ಕಂತ ಕೆಲಸಗಳನ್ನು ಮಾಡಿದಾಗಲೂ ಕನ್ನಡ ಅರಗಿಸ್ಕೊಂಡಿದೆ. ಅದನ್ನು ಅರಗಿಸ್ಕೊಂಡು ಬೆಳೀತಾ ಇದೆ. ಆದ್ರೆ ಹಂಗಂತ ಹೇಳಿ ಸುಮ್ಮನೆ ಇರೋಂಗಿಲ್ಲ, ಆತಂಕಗಳಿವೆ ಎಷ್ಟೋ ಸಾರಿ. ಇವತ್ತು ನೋಡಿ, ಹಿಂದಿಯ ವಿಷಯಕ್ಕೆ ಬಂದ್ರೆ, ನಾನು ಯಾವುದೇ ಭಾಷೆಯ ಕಲಿಕೆಗೆ ವಿರೋಧಿ ಅಲ್ಲ, ಆದ್ರೆ ಹೇರಿಕೆಗೆ ವಿರೋಧಿ. ಎಷ್ಟರ ಮಟ್ಟಿಗೆ ಹೇರಲಾಗ್ತಿದೆ ಅಂದ್ರೆ, ಹಿಂದಿಯ ಕಲಿಕೆಗೆ ವಿರೋಧ ಅಲ್ಲ, ಕಲೀಲಿ, ಯಾವ್ದು ಭಾಷೆ ಬೇಕಾದ್ರೂ ಕಲೀಲಿ ನಮ್ಮವರು. ಈಗ ಬ್ಯಾಂಕ್ಗಳಿಗೆ ಹೋಗಿ ನೀವು, ಬ್ಯಾಂಕ್ಗಳಲ್ಲಿ ಚಲನ್ಗಳನ್ನು ನೋಡಿ, ಬ್ಯಾಂಕ್ಗಳಲ್ಲಿ ಬರ್ತಿರೋ ಉದ್ಯೋಗಿಗಳನ್ನು ನೋಡಿ. ನನ್ನೂರಲ್ಲೇನೆ ಇತ್ತೀಚೆಗೆ ಹೋಗಿದ್ದಾಗ ಹೇಳ್ತಾ ಇದ್ರು, ಎಲ್ಲ ಹಿಂದಿ ಮಾತಾಡ್ತಾರೆ ಸಾರ್ ಇಲ್ಲಿ ಅಂತ ಹೇಳ್ತಿದ್ರು. ಹಿಂದಿ ಮಾತಾಡಿದ್ರೆ ನಮ್ಮ ಜನಕ್ಕೆ ಏನ್ ಅರ್ಥ ಆಗುತ್ತೆ? ಅದರ ಅರ್ಥ ಅಂದ್ರೆ, ವಿಶೇಷವಾಗಿ ಕೆಲವು ಸೌಲಭ್ಯಗಳನ್ನ ಹಿಂದಿಗೆ ಒದಗಿಸಲಾಗಿದೆ. ವಿಶೇಷವಾಗಿ ಅದಕ್ಕೊಂದು ಆಯೋಗ ರಚಿಸುವ ಅವಕಾಶವನ್ನು ಕೊಡಲಾಗಿದೆ. ಆಮೇಲೆ ಹಿಂದಿ ದಿವಸ್ ಅಂತ ಮಾಡ್ತಾರೆ. ಆಗ ಎಲ್ಲ ಕಚೇರಿಗಳಿಗೆ ಹೋಗಿ ಹಿಂದಿ ಎಷ್ಟು ಮಟ್ಟಿಗೆ ಬಳಸ್ತಿದ್ದೀರಿ ಅಂತ ಮಾಡ್ತಾರೆ. ವಿಶೇಷವಾದ ಅನುದಾನ ಕೊಡ್ತಾರೆ. ನನ್ನ ಪ್ರಶ್ನೆ ಅಷ್ಟೇ ಅಲ್ಲ, ನನ್ನ ಒಂದು ಹಕ್ಕೊತ್ತಾಯ ಏನು ಅಂತಂದ್ರೆ, ಈ ದೇಶದಲ್ಲಿರುವ ಎಲ್ಲ ರಾಜ್ಯ ಭಾಷೆಗಳು ಸಮಾನ ಅಂತ ಆಗ್ಬೇಕು. ಈ ದೇಶದಲ್ಲಿ ಒಂದು ಆ ಸಮಾನ ಭಾಷಾ ನೀತಿಯೊಂದನ್ನ ಕೇಂದ್ರ ಸರ್ಕಾರ ತರಬೇಕು. ಹಿಂದಿಗೆ ಸಿಗ್ತಾ ಇರತಕ್ಕಂತ ಎಲ್ಲ ವಿಶೇಷ ಸೌಲಭ್ಯಗಳು ಈ ದೇಶದ ಎಲ್ಲ ರಾಜ್ಯ ಭಾಷೆಗಳಿಗೂ ಸಿಕ್ಕಬೇಕು. ನೀವು ಆ ಥರದೊಂದು ರಾಷ್ಟ್ರೀಯ ನೀತಿ ಮಾಡಿ. ಆಮೇಲೆ ಆಯಾ ರಾಜ್ಯದಲ್ಲಿ ಯಾರಿರ್ತಾರೆ, ಆಯಾ ರಾಜ್ಯ ಭಾಷೆ ಕಲ್ತಿರೋರಿಗೆ ಆಯಾ ರಾಜ್ಯದಲ್ಲಿರುವ ಬಹುರಾಷ್ಟ್ರೀಯ ಕಂಪನಿ ಆಗಲಿ, ಯಾರೇ ಆಗಲಿ, ಅವರಿಗೆ ಅರ್ಹರಿಗೆ ಆದ್ಯತೆ ಮೇಲೆ ಕೆಲಸ ಕೊಡಿ, ಅನರ್ಹರಿಗೆ ಅಂತ ಹೇಳೋದಿಲ್ಲ ನಾನು. ಕನ್ನಡಿಗರು ಅರ್ಹರಿರ್ತಾರಪ್ಪ, ಅವ್ರಿಗೆ ಕೊಡ್ರಿ, ಮೊದಲನೇ ಆದ್ಯತೆ ಕೊಡಿ ಅವರಿಗೆ. ಇದು ಒಂದು ರಾಷ್ಟ್ರೀಯ ನೀತಿ ಆಗಬೇಕು. ಅಂಥದ್ದೊಂದು ಸವಾಲನ್ನ ಕನ್ನಡ ಇವತ್ತು ಅನುಭವಿಸ್ತಾ ಇದೆ. ನಿಜ ಹೇಳಿದೆ, ಅದನ್ನು ಎದುರಿಸ್ತಾ ಇದೆ. ಅದಕ್ಕಾಗಿ ನಾವು ನಮ್ಮ ಕಾರ್ಯನೀತಿ ಏನಾಗಿರ್ಬೇಕು, ನಾವೊಂದು ಏನೋ ಮಾಡ್ಕೋಬೇಕಲ್ಲ, ಕಾರ್ಯಸೂಚಿ ಏನಾಗಿರ್ಬೇಕು, ಅದನ್ನ ಕೂತು ಯೋಚನೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ತರಬೇಕು, ರಾಜ್ಯ ಸರ್ಕಾರದ ಮೇಲೂ ಒತ್ತಾಯ ತರಬೇಕು. ಆ ರೀತಿಯ ಒಂದು ಕಾರ್ಯಾಚರಣೆ, ಆ ರೀತಿಯ ಕ್ರಿಯಾಶೀಲತೆ, ಅಂತಹ ಒಂದು ಹೋರಾಟ ಇದೆಯಲ್ಲ, ಈ ದೇಶದಲ್ಲಿರುವ ಎಲ್ಲ ರಾಜ್ಯ ಭಾಷೆಗಳು ಸಮಾನ, ಎಲ್ಲ ಭಾಷೆಗಳಿಗೂ ಸಮಾನವಾದ ಆರ್ಥಿಕ ಸಹಾಯ ಸಿಕ್ಕಬೇಕು, ಪ್ರೋತ್ಸಾಹ ಸಿಕ್ಕಬೇಕು. ಅಂಥದ್ದೊಂದು ರಾಷ್ಟ್ರೀಯ ನೀತಿ ಬೇಕು ನಮಗೆ. ಆಗ ಏನಾಗುತ್ತೆ ಅಂದ್ರೆ, ಈ ತಾರತಮ್ಯ ಇರೋದಿಲ್ಲ, ಭಾಷೆಗಳ ಮಧ್ಯೆ ದ್ವೇಷ ಬರೋದಿಲ್ಲ, ಜನಗಳ ಮಧ್ಯೆ ಕಿತ್ತಾಟ ಬರೋದಿಲ್ಲ. ಅದು ಮಾಡ್ತಾ ಇಲ್ವೇ ನಮ್ಮವರು? ಬಹುಶಃ ಹಿಂಗೆ ಕಿತ್ತಾಡ್ತಾ ಇರ್ಲಿ ಅಂದ್ಕೊಂಡಿರ್ಬೋದೇನೋ. ಕಿತ್ತಾಡ್ತಾ ಕುರ್ಚಿ ಭದ್ರ ಮಾಡ್ಕೊಳ್ಳೋದು ಈ ದೇಶದಲ್ಲಿ, ಅದಾಗಬಾರದು ಅಂತ ಅಂದ್ಕೊಂಡಿದ್ದೇನೆ. ಬಟ್ ನಿಮ್ಮ ಮಾತು ಮತ್ತಷ್ಟು ನಮ್ಗೆ
ಉತ್ಸಾಹ ತುಂಬ್ತಾ ಇದೆ, ಉತ್ತೇಜನಗೊಳಿಸ್ತಾ ಇದೆ. ರಾಜ್ಯೋತ್ಸವದ ಹೊಸ್ತಿಲಲ್ಲಿರುವಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ವಿಶೇಷವಾದ ಧನ್ಯವಾದಗಳು ಸರ್.